ಆತ್ಮೀಯ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸಾದಿಕ್ ಶಾಲಿ. ವಕ್ಫ್ ತಿದ್ದುಪಡಿ ಮಸೂದೆ 2025. ಈ ಮಸೂದೆಯು 1995ರ ವಕ್ಫ್ ಕಾಯ್ದೆಯನ್ನು ನವೀಕರಿಸಲು ಪ್ರಯತ್ನಿಸುತ್ತದೆ. ಇದು ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇವು ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಆಸ್ತಿಯ ದತ್ತಿಗಳಾಗಿವೆ. ಸಮಸ್ತ ಮುಸ್ಲಿಂ ಬಾಂಧವರು ರಾಜ್ಯಾದ್ಯಂತ ವಿರೋಧಿಸುತ್ತಿದ್ದಾರೆ. ಇದು ವಕ್ಫ್ ಕಾನೂನು ಬಾಹಿರ, ಇದು ಸಂವಿಧಾನದ ವಿರೋಧಿ ಧೋರಣೆಯಾಗಿದೆ. ಸಂವಿಧಾನದ ಆರ್ಟಿಕಲ್ 15, 16 ಮತ್ತು 25, 29 ಇದರ ವಿರೋಧಿಯಾಗಿದೆ. हमारी दरखास्त थी, न मुतालबा था. इस कानून को मुसलमानों के खिलाफ में थोपा गया है और ಸಮಸ್ತವರು ನಾವು ಇದನ್ನು ವಿರೋಧ ಮಾಡುತ್ತೇವೆ. ಮುಸ್ಲಿಮರ ಆಸ್ತಿ ಅದು ಖಬ್ರಸ್ತಾನ್, ಈದ್ಗಾ ಹಾಗೂ ದರ್ಗಾಯೆ, ಆಶಿರ್ಖಾನ ಇವೆಲ್ಲವೂ ಮುಸ್ಲಿಂ ಪ್ರಾಪರ್ಟಿ. ಇದು ದಾನ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿ. ಇದರ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದ್ದು ಇದನ್ನು ನಾವು ಖಂಡಿಸುತ್ತೇವೆ. ಇಡೀ ಮುಸ್ಲಿಂ ಸಮುದಾಯ ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಇದು ನಮ್ಮ ಏನು ಹಕ್ಕಿದೆ ಇದನ್ನು ನಾವು ಪಡ್ಕೊತೇವೆ. ಮಾನ್ಯ ರಾಷ್ಟ್ರಪತಿಗಳು ಈ ಒಂದು ಮಸೂದೆಯನ್ನು ವಾಪಸ್ ಪಡೆಯಬೇಕು ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಏನು ದಾವೆ ಹೂಡಿದ್ದೇವೆ ಆ ದಾವೆ ಮುಖಾಂತರ ನಮಗೆ ನ್ಯಾಯ ಸಿಗುತ್ತದೆ ಅಂತ ನಾವು ಆಶಾಭಾವನೆ ಇದೆ. ಆ ನಿಟ್ಟಿನಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಈ ಒಂದು ವಕ್ಫ್ ಕಾಯ್ದೆ 2025 ನಾವು ವಿರೋಧ ಮಾಡುತ್ತೇವೆ. ಇದು ಸಮಸ್ತ ಮುಸ್ಲಿಮರ ಪರವಾಗಿ ಬೋರ್ಡ್ ಅನ್ನು ಹಮ್ಮಿಕೊಂಡಿದ್ದೇವೆ. हमारा ये एहतजाज वुमन चैन का पूरे कर्नाटक में ऑल इंडिया मुस्लिम पर्सनल लॉ बोर्ड की जानिब से तयशुदा है. लिहाजा शहर लिंक्सपुर में मिली इत्तेहाद की तरफ से इस वुमन चैन को, इंसानी जंजीर को कामयाब बनाने के लिए मिलजुल कर सबने हमारा साथ दिया और हुकूमत तक हमारी आवाज़ पहुंचाने के लिए हम सब यहाँ जमा हैं कि जो वक्फ एक्ट 2025 बनकर आज जो सुप्रीम कोर्ट में चल रहा है, हम उस कानून के बिल्कुल खिलाफ में हैं. फैसला जो भी आए, मुसलमान हम इसके लिए तैयार पहले से नहीं थे. ना हमारी दरख्वास्त थी, ना मुतालबा था. इस कानून को मुसलमानों के खिलाफ में थोपा गया है और मुसलमानों को बर्बाद करने, उनकी प्रॉपर्टियों को छीनने और उनकी मसाजिद, दरगाहों, खानकाहों को बर्बाद करने के लिए ये कानून लाया गया है. लिहाजा मैं हुकूमत हिंद से गुजारिश करता हूँ और सदर जमहूरिया से गुजारिश करता हूँ कि इस कानून को जो है वापस लें और मुसलमानों को हिंदुस्तान में जीने का, खुले आम आज़ादी के साथ जीने का हक हमें हासिल करें. इसी के साथ मैं अपनी बात को ख़त्म करते हुए नारा लगाऊंगा, हिंदुस्तान जिंदाबाद, हिंदुस्तान जिंदाबाद.